ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಕೋನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಫ್ರೆಂಡ್ಸ್, ನಾನು ಇವತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒನ್ ಡೇ ಟ್ರಿಪ್ ಇರುತ್ತೆ ಇದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಬೆಂಗಳೂರು ಟು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಮೈಸೂರಿಗೆ ನಾವು ಟ್ರೈನಲ್ಲಿ 9:30ಗೆ ರೀಚ್ ಆದ್ವಿ. ಅಲ್ಲಿಂದ ನಮಗೆ ಡೈರೆಕ್ಟ್ ಬೆಟ್ಟಕ್ಕೆ ಯಾವುದೇ ಬಸ್ ಇರಲಿಲ್ಲ. ಗುಂಡ್ಲುಪೇಟೆ ಬಸ್ಸನ್ನು ಹತ್ತಿ ಮತ್ತೆ ಅಲ್ಲಿಳಿದು ನೆಕ್ಸ್ಟ್ ಬಸ್ಸು ಬೆಟ್ಟಕ್ಕೆ ಹೋಗುತ್ತೆ. ಆ ಬಸ್ ಹತ್ತಿದ್ಮೇಲೆ ನಮಗೆ ಬೆಟ್ಟದ ಕೆಳಗಡೆ ಸ್ಟಾಪ್ ಕೊಡ್ತಾರೆ. ಫ್ರೆಂಡ್ಸ್, ಅಲ್ಲಿ ನಾವು ಮೇಲೆ ಬೆಟ್ಟಕ್ಕೆ ಹೋಗೋಕ್ಕೆ ಟಿಕೆಟನ್ನು ತೊಗೋಬೇಕಾಗತ್ತೆ. ಬೆಟ್ಟದ ಕೆಳಗಡೆ 2 ವೀಲರ್ 4 ವೀಲರ್ ಯಾವುದು ಕೂಡ ಮೇಲೆ ಬಿಡೋದಿಲ್ಲ. ಫ್ರೆಂಡ್ಸ್, ಗೋರ್ಮೆಂಟ್ ಬಸ್ಸಲ್ಲೇ ನಾವು ಹೋಗಬೇಕಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಗೋರ್ಮೆಂಟ್ ಬಸ್ಸಲ್ಲಿ ನಮಗೆ ಕರ್ಕೊಂಡೋಗಿ ಕೆಳಗಡೆ ಕರ್ಕೊಬಂದುಬಿಡ್ತಾರೆ. ಅದಕ್ಕೆ ಸಪ್ರೇಟ್ ಟಿಕೆಟನ್ನು ತೊಗೋಬೇಕಾಗತ್ತೆ. ಈ ಬೆಟ್ಟಕ್ಕೆ ವಿಸಿಟ್ ಮಾಡೋಕ್ಕೆ ಇದೇ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪೂರ್ತಿ ಮಳೆಗಾಲದಲ್ಲಿ ಹೋದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ತುಂಬ ಕಷ್ಟ ಆಗುತ್ತೆ, ನೋಡೋದಕ್ಕೂ ಕೂಡ ಆಗೋದಿಲ್ಲ. ಈ ಟೈಮ್ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮಾರ್ನಿಂಗಿಂದ ಸಂಜೆವರೆಗೂ ಕೂಡ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂತು ಬಸ್ ಈಗ.
ಸಂಡೇ ಹಾಲಿಡೇಸ್ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ದರ್ಶನಕ್ಕೆ ಲೈನ್ ನಿಂತ್ಕೊಂಡಿದ್ದೀವಿ. ದೇವ್ರ ದರ್ಶನ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ದೇವರ ಅಲಂಕಾರ. ಹಾಗೆ ಇಲ್ಲಿ ದೇವ್ರ ದರ್ಶನ ಆದಮೇಲೆ ಅನ್ನ ಸಂತರ್ಪಣೆ ಕೂಡ ಇದೆ. ಪ್ರಸಾದನೂ ಕೂಡ ಬರೋ ಭಕ್ತಾದಿಗಳಿಗೆಲ್ಲ ಕೊಡ್ತಾಯಿದ್ರು. ಭೂಲೋಕದ ಸ್ವರ್ಗನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಿಂಹದ ಗೋಪಾಲ ಸ್ವಾಮಿ ಬೆಟ್ಟ ತುಂಬಾ ಸುಂದರವಾಗಿದೆ. ನೀವು ಒಂದ್ಸಾರಿ ಫ್ರೀ ಮಾಡಿಕೊಂಡು ಭೇಟಿ ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.